ಮನುಷ್ಯನ ಆತ್ಮವೆಂಬ ದೀಪ ಪ್ರತಿ ದೇವಜನರ ಆತ್ಮೀಯ ಜೀವನದಲ್ಲಿ ಅವರಿಗೆ ದೇವರು ಕೊಟ್ಟು ಬದುಕುವ ಮನುಷ್ಯನಾಗಿ ಆತ್ಮೀಯ ಮನುಷ್ಯನಾಗಿ ಸೃಷ್ಟಿ ಮಾಡಿದಾಗ ಅವನಲ್ಲಿ ಕೊಟ್ಟ ಆತ್ಮ ಇದೆಯಲ್ಲ, ಅದಕ್ಕೆ ಸತ್ಯವೇದದಲ್ಲಿ ದೀಪ ಎಂಬುದಾಗಿ ಗುರುತಿಸಲ್ಪಟ್ಟಿದೆ. ಅಂದ್ರೆ ದೇವರು ಮನುಷ್ಯನು ಕೊಟ್ಟ ಈ ಶರೀರ ಎಂಬ ದೇಹದಲ್ಲಿ ನಮ್ಮ ಒಳಗೆ ಇರುವಂತ ಆತ್ಮ ಎಂಬುದು ಅದು ದೀಪ. ಈ ದೀಪವನ್ನು ಕುರಿತು ದೇವರು ಏನ್ ಹೇಳ್ತಾರೆ ಎಂಬುದಾಗಿ ಬೈಬಲ್ ನೋಡುವಾಗ ಅನೇಕ ಅಂಶಗಳು ಗುರುತಿಸಲ್ಪಟ್ಟಿದೆ. ಅವುಗಳಲ್ಲಿ ಈ ದಿನವು ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟ ದೀಪವು ಯಾವುದು, ಆ ಆತ್ಮವು ಹೇಗೆ ಪ್ರಜ್ವಲಿಸುವಂತ ದೀಪವಾಗಿರಬೇಕು, ಈ ವರ್ಷದ ಎಲ್ಲಾ ದಿನಗಳಲ್ಲಿ ಅದು ಯಾರ್ಯಾರ ಮಧ್ಯದಲ್ಲಿ ಹೇಗೆ ತನ್ನ ಪ್ರಕಾಶವನ್ನು ಕೊಡುವುದಾಗಿ ಇರಬೇಕು ಎಂಬುದನ್ನು ನಾವೀಗ ನೋಡೋಣ. ಯೇಸು ಸ್ವಾಮಿಯವರು ಕೂಡ ಹೇಳ್ತಾರೆ, ನೀವು ಲೋಕಕ್ಕೆ ಬೆಳಕು, ಯು ಆರ್ ದ ಲೈಟ್ ಆಫ್ ದಿ ವರ್ಲ್ಡ್. ನೀವು ಲೋಕಕ್ಕೆ ಬೆಳಕಾಗಿ ಇರ್ರಿ ಅಂತ. ಆದರೆ ಈ ಬೆಳಕು ಎಂಬುದು ಆತ್ಮವನ್ನು ಕುರಿತು ಗುರುತಿಸಲ್ಪಟ್ಟಿರುವಂತಹ ಅದ್ಭುತವಾಗಿ ಒಂದು ಸತ್ಯಾಂಶ. ಹಾಗೆ ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ಭೂಪರಲೋಕದ ಒಡೆಯನಾಗಿ ವಸವಿಸುತ್ತಾನೆ ದೇವರೇ, ಈ ಭೂಮಿಯ ಮೇಲೆ ಮನುಷ್ಯನಿಗೆ ಕೊಡಲ್ಪಟ್ಟ ಆಯುಸ್ ಕಾಲಗಳಲ್ಲಿ ಶರೀರವು ಮಣ್ಣಕ್ಕೆ ಮಣ್ಣಾಗಿ ಸೇರುವುದಕ್ಕೆ ಮಣ್ಣಿಂದ ರೂಪಿಸಿದೆ. ನಮ್ಮೊಳಗಿರುವ ಆತ್ಮ ನಿನ್ನ ಆತ್ಮ, ನೀನು ನಮಗೆ ಕೊಟ್ಟಿರುವಂತಹ ದೀಪ, ಅದು ನಿನ್ನ ಮುಂದೆ ನಿನ್ನೊಂದಿಗೆ ಸೇರಿ ಬೆಳಕಾಗಿರುವ ನಿನ್ನೊಂದಿಗೆ ಇರಬೇಕು ಎಂಬ ರಕ್ಷಣೆ, ದೇವರ ಮಕ್ಕಳೆಂಬ ಈ ರಕ್ಷಣೆಯ ಪ್ರಕಾಶವುಳ್ಳ ಸ್ವಾರ್ಥೆಯ ಫಲವಾಗಿರುವಂಥ ಈ ಬದುಕನ್ನು ದೇವರು ನಮ್ಮ ಕೈಯಲ್ಲಿ ಕೊಟ್ಟಿದೆಯಾ, ಅದನ್ನು ಕಾಪಾಡಿಕೊಳ್ಳೋದಕ್ಕೆ ಆ ದೀಪವು ಆರಿ ಹೋಗದಂತೆ ಅದು ಅನೇಕರಿಗೆ ಪ್ರಕಾಶ ಕೊಡುವ ಬೆಳಕಾಗಿ, ಅನೇಕರನ್ನು ಕತ್ತಲೆಯಿಂದ ಬೆಳಕಿಗೆ ತರುವಂತ ಬೆಳಕಾಗಿ ಪ್ರತಿಯೊಬ್ಬರು ಈ ವರ್ಷದಲ್ಲಿ ಪ್ರಜ್ವಲಿಸಲಿ ಎಂಬುದಾಗಿ ಪರಿಶುದ್ಧಾತ್ಮ ದೇವರೇ, ನೀನು ನಮ್ಮ ಸಂಗಡ ಮಾತಾಡು, ನಿನ್ನ ಸಭೆ ಸಂಗಡ ಮಾತಾಡು, ನಿನ್ನ ಜನರ ಸಂಗಡ ಮಾತಾಡು ರಾಜ. ಯೇಸು ನಾಮದಲ್ಲಿ ಬೇಡುತ್ತೇನೆ ತಂದೆ, ಆಮೆನ್ ಆಮೆನ್. ಓದೋಣ. ಒಂದು ಸಾಮುವೇಲ ಪುಸ್ತಕ 3ನೇ ಅಧ್ಯಾಯ 3ನೇ ವಾಕ್ಯ. ಫಸ್ಟ್ ಸ್ಯಾಮ್ಯುಯಲ್ ಚಾಪ್ಟರ್ 3 ವರ್ಸ್ 3. ಸಮುವೇಲನು ಕರ್ತನ ಮಂದಿರದಲ್ಲಿ ದೇವರ ಮಂಜೂಷಿದ್ದ ಸ್ಥಳದಲ್ಲಿ ಮಲಗಿದನು. ಆಗ ದೇವರ ದೀಪವು ಇನ್ನೂ ಉರಿಯುತ್ತಿರುವಾಗಲೇ, ದೇವರ ದೀಪವು ಇನ್ನೂ ಉರಿಯುತ್ತಿರುವಾಗಲೇ. ನಾವು ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಗಮನಿಸೋಣ. ಆ ವಾಕ್ಯ ಹೇಳ್ತೇನೆ ಮತ್ತೊಂದು ಸಾರಿ ಕನ್ನಡ ಮತ್ತು ಇಂಗ್ಲಿಷಲ್ಲಿ ಓದಿ. ಸಮುವೇಲನು ಕರ್ತನ ಮಂದಿರದಲ್ಲಿ, ಅಂದ್ರೆ ಸಮುವೇಲನು ಕರ್ತನ ಆಲಯದಲ್ಲಿ ದೇವರ ಮಂಜೂಷಿದ್ದ ಸ್ಥಳದಲ್ಲಿ ಮಲಗಿದನು. ಅಲ್ಲೇಲೂಯಾ. ಈಗ ನಮ್ಮ ಜೀವನ ಎಲ್ಲಿರ್ಬೇಕು ಅಂತ, ದೇವರ ಆಲಯದಲ್ಲಿ ಇನ್ನೂ ದೀಪವು ಉರಿಯುತ್ತಾ ಇರುವಾಗಲೇ ನಮ್ಮ ಜೀವನ ಅಲ್ಲಿ ಇರಬೇಕು. ಲೇವಿಯಾ, ಈ ವರ್ಷದಲ್ಲಿ ಯಾರ್ಯಾರ ಜೀವನ ಯಾರ್ಯಾರ್ದು ಹೆಂಗಿರುತ್ತೆ, ಏನೇನಾಗುತ್ತೆ ಎಂಬುದು ಯಾರಿಗೂ ಕಾಣಿಸ್ ಕೂಡ ಕಾಣಕ್ಕಾಗಲ್ಲ. ಆದ್ರಿಂದ ನಮ್ಮ ಜೀವಿತವು ನಮಗೆ ದೇವರು ಕೊಟ್ಟ ಆತ್ಮ ಇದೆಯಲ್ಲ, ನಮ್ಮ ಒಳಗೆ ವಾಸ ಮಾಡೋದಕ್ಕೆ ಅದು ಉರಿಯುವ ದೀಪದಂತೆ ಇರಬೇಕು. ಹಂಗೆ ಉರಿಯುವ ದೀಪದಂತೆ ಇರ್ಬೇಕಂದ್ರೆ
ದೇವರ ಮಂಜೂಸ್ ಅಂದ್ರೆ ದೇವರ ಆಲಯದಲ್ಲಿ ದೇವರ ದೀಪ ಉರಿಯುತ್ತಿರುವಾಗಲೇ ಅಲ್ಲಿ ತನ್ನ ವಾಸ ಇರಬೇಕು. ದೇವ ಜನರು ದೇವರ ಸನ್ನಿಧಿಯಲ್ಲಿ ಹೇಗಿರ್ಬೇಕು ಗೊತ್ತಾ? ದೇವರ ಕೊಟ್ಟಿರುವಂತ ದೀಪವು ಉರಿತಾ ಇರಬೇಕು. ಯಾವತ್ತು ನೀವು ಪ್ರಕಾಶಿಸೋದು? ನಿಮ್ಮ ದೀಪವು ಉರಿಯುವುದು ಯಾವಾಗ? ಇದು ಇವತ್ತು ದೇವರು ನಿಮ್ಮ ಪ್ರತಿಯೊಬ್ಬರಂತ ಕೇಳುವಂತಹ ಪ್ರಶ್ನೆ. ಆಮೇಲೆ ಏನಂತೆ? ಬೆಳೆದು ದೊಡ್ಡವನಾಗ್ಬಿಟ್ಟ. ದೇವರ ದಯೆಯಲ್ಲಿ ಮನುಷ್ಯ ಬೆಳೆದು ದೊಡ್ಡವನಾಗ್ಬಿಟ್ಟ. ಆಗ ಮಕ್ಕಳು ಹೇಗೆ ಬೆಳಿಬೇಕು? ದೇವರ ದಯೆಯಲ್ಲಿ ಬರಬೇಕು. ಸೆಕೆಂಡ್, ತಂದೆ ತಾಯಿಗಳ ದಯೆ, ಹಿರಿಯವರ ದಯೆ, ಅವರು ಕೊಡುವ ಗೌರವ ಆಶೀರ್ವಾದ. ನೀವು ದೇವರ ಸನ್ನಿಧಿಯಲ್ಲಿಯೂ ದೇವರ ಮಕ್ಕಳಾಗಿಯೂ ದೇವರ ಸಭೆಯಲ್ಲಿ ಅವರು ಬೆಳೆಯುವಂತರಾಗಿರ್ಬೇಕು. ಈ ಎರಡು ಬೆಳವಣಿಗೆ ಪ್ರತಿ ಮಕ್ಕಳಿಗೆ ಬೇಕು, ಸಹೋದರ ಸಹೋದರಿ ಬೇಕು. ಇವತ್ತು ಇದೆಯಾ ಬರ್ದಿಲ್ಲ ನಿಮ್ಮ ಮಕ್ಕಳು? ಈಗ ಅವ್ರ ಹತ್ರ ಯಾರು ಮಾತಾಡ್ತಾರೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ಸಮೂಹದ ಹತ್ರ ಈಗ ದೊಡ್ಡವನ ಆದ ಮೇಲೆ ಅವನು ಎಲ್ಲಿ ಬರ್ತಾ ಇದ್ದಾನ? ಯಾವತ್ತು ಚಿಕ್ಕ ವಯಸ್ಸಲ್ಲಿ ಮಲಗಿದ್ರು ಇವತ್ತು ಅಲ್ಲಿ ಮಲಗ್ತಾನೆ. ಸಭೆಯಲ್ಲಿ ಸಂಡೇ ಕ್ಲಾಸ್ ಸ್ಟಾರ್ಟ್ ಮಾಡಿ ಯೂತ್ ಅಲ್ಲಿ ಬರುವವರೆಗೂ ಅವರು ಪ್ರತಿ ವರ್ಷ ಪ್ರತಿ ಕಾಲ ಹೆಂಗಿರ್ಬೇಕು? ದೇವರ ದಯೆಯು ಮನುಷ್ಯರ ದಯೆಗೆ ಅವನು ಬೆಳೆದು ದೊಡ್ಡವನಾಗ್ಬಿಟ್ಟ. ಈಗ ಮೂರನೇ ಅಧ್ಯಾಯದಲ್ಲಿ ಬಂದಾಗ ಮೂರನೇ ವಾಕ್ಯದಲ್ಲಿ ಏನ್ ಹೇಳ್ತ ಗೊತ್ತಾ? ಅವನು ಸಮುವೇಲನು ಕರ್ತನ ಮಂದಿರದಲ್ಲಿ ದೇವರ ಮಂಜೂಸಿರುವ ಸ್ಥಳದಲ್ಲಿ ಮಲಗಿದ್ದ. ಒಂದಲ್ಲ ಆಗೇನು ಉರಿತ? ಆಗೇನಾಗ್ತಿತ್ತು? ದೇವರ ದೀಪವು ಇನ್ನು ಉರಿತಾರೆ. ಅಂದ್ರೆ ಅದು ಉರಿಯುತ್ತಿರುವಾಗಲೇ ಅದು ಮುಂಚೆ ಅವನ್ನೇ ಮಲಗಿದ. ಹಾಗಾದ್ರೆ ಈಗ ದೇವರು ಈ ಸಮುವೇಲ ಅಂತ ಕರೀತಾರೆ. ಆಗ ದೇವರ ಶಬ್ದವನ್ನು ಏನ್ ಮಾಡ್ತಾನಮ್ಮ? ಕೇಳುತ್ತ ಅವನಿಗೆ. ಇದಕ್ಕೆ ಕಾರಣ ಏನು ಗೊತ್ತಾ? ಅಲ್ಲಿ ದೇವರು ಕೊಟ್ಟ ದೀಪ ಉರಿತಾ ಇದೆ. ಈಗ ಪ್ರತಿ ಮನುಷ್ಯನಿಗೆ, ಪ್ರತಿ ದೇವಜನಿಗೆ ಅವರಲ್ಲಿ ಕೊಟ್ಟ ಆತ್ಮ ಎಂಬ ದೀಪ ಉರಿತಾ ಇದ್ದಾರೆ. ಹೌದಾ? ಯಾರು ಓದೋಣ? ಜ್ಞಾನೋಕ್ತಿಗಳು 25-27 ವಾಕ್ಯ. ಮನುಷ್ಯನ ಆತ್ಮವು ಕರ್ತನು ಕೊಟ್ಟಿರುವಂತಹ ದೀಪವಾಗಿದೆ. ಒಂದಲ್ಲ ಹಾಗಾದ್ರೆ ದೀಪ ಯಾರೀಗ? ಇನ್ನು ದೀಪ ಉರಿತಾ ಇರುವಾಗಲೇ ಸಮುವೇಲ ಎಂಬುದಾಗಿ ದೇವರು ಕೇಳ್ತಾರೆ, ಕರೀತಾರೆ. ಆದರೆ ನಮ್ಮ ದೀಪವು ದೇವರು ನಮಗೆ ಕೊಟ್ಟಿರುವಂತಹ ಆತ್ಮ ಇದೆಯಲ್ಲ, ಅದು ದೇವರು ನಮಗೆ ಕೊಟ್ಟ ದೀಪ. ಅದೇನ್ ಮಾಡ್ಬೇಕು? ಉರಿಬೇಕು. ಇದು ಉರಿಬೇಕಂದ್ರೆ ಏನ್ ಮಾಡ್ಬೇಕು? ಒಂದು ಎಣ್ಣೆ ಬೇಕು, ಇನ್ನೊಂದು ಸ್ತಂಭದಲ್ಲಿ ಇರಬೇಕು. ಬತ್ತಿ ಬೇಕು, ಸ್ತಂಭ ಬೇಕು, 3 ಬೇಕು ಅದಕ್ಕೆ. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯದ ವಾಕ್ಯ ಓದಿ. ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ಈಗ ನಿಮ್ಮ ಆತ್ಮೀಯ ಜೀವನ ನೀವಿರಬೇಕಾಗಿರೋ ರೀತಿ ನಡಿಬೇಕಾದ ಮಾತಲ್ಲಿ ಕರೆಕ್ಟ್ ಆಗದೆ ಹೋದ್ರೆ ನಾನು ಬರ್ತೀನಿ, ನಿನ್ನ ದೀಪ ಸ್ತಂಭವನ್ನು ಅದರ ಸ್ಥಳದಿಂದ ತೆಗೆಸುತ್ತೀನಿ. ಅದೇ ಹೇಳ್ರಿ, ದೇವರು ಮನುಷ್ಯರಿಗೆ ಆತ್ಮ ಕೊಟ್ಟು, ಪ್ರಾಣ ಕೊಟ್ಟು, ಬದುಕು ಕೊಟ್ಟು, ಕುಟುಂಬ ಕೊಟ್ಟು ಎಲ್ಲ ಕೊಟ್ರೆ, ಈಗ ಅದ್ರ ಮಧ್ಯದಲ್ಲಿ ಅವ್ರು ದೇವ್ರ ಮುಂದೆ ಕರೆಕ್ಟಾಗಿ ನಡ್ಕೊಂಡಿಲ್ಲ ಅಂದ್ರೆ ದೇವ್ರು ಏನ್ ಮಾಡ್ತಾ ಇರುತ್ತೆ? ಒಂದು ವಾರ್ನಿಂಗ್ ಕೊಡ್ತಾರೆ. ಇವತ್ತು ಪರಾತ್ಮನ ಮನವಿಕ್ಕಿರುವವನು ಸರ್ವಶಕ್ತ ಆಶ್ರಯದಲ್ಲಿ ಸುರಕ್ಷಿತವಾಗಿರ್ತಾನೆ. ಆತನ ಸನ್ನಿಧಿಯಲ್ಲಿ, ದೇವರಲ್ಲಿ, ದೇವರ ವಾಕ್ಯದಲ್ಲಿ ನಡೆಯುವುದರಲ್ಲಿ, ಜೀವಿತದಲ್ಲಿ, ಪ್ರಾರ್ಥನೆಯಲ್ಲಿ, ಭಕ್ತಿಯಲ್ಲಿ, ನಂಬಿಕೆಯಲ್ಲಿ ಕರೆಕ್ಟ್ ಆಗಿಲ್ಲ ಅಂದ್ರೆ ದೇವರು ಅಲ್ಲಿಂದ ಕಟ್ ಮಾಡಿ ತೆಗೆಸುವವರೆಗೆ ಬಿಸಾಕ್ತಾರೆ. ನಮ್ಮ ದೀಪ ಇದೆಯಲ್ಲ, ನಮ್ಮ ಆತ್ಮ, ಅದೇನ್ ಮಾಡ್ಬೇಕು? ಉರಿತಾ ಇರಬೇಕು.
ಅದಕ್ಕೆ ಪ್ರಕಟಣೆ ಪುಸ್ತಕದಲ್ಲಿ ನೀನು ಬದುಕಿದ್ದೆ ಎಂಬುದಾಗಿ ಹೆಸರು, ಅರ್ಥ ಏನು ಗೊತ್ತಾ? ನೀನು ಉರಿತಾ ಇದೆ ಎಂಬುದಾಗಿ ಹೆಸರು ನಿನ್ನ ಆತ್ಮ, ಆದ್ರೆ ಸತ್ತಿದೆ. ಇವತ್ತು ಎಷ್ಟು ಜನರ ಆತ್ಮೀಯ ಜೀವನ ಸತ್ತಿದೆ ಹೇಳ್ರಿ. ಪ್ರಸಂಗಿ ಪುಸ್ತಕದಲ್ಲಿ ಪ್ರಸಂಗಿ ಹೇಳಿದ್ದಾನೆ 6ನೇ ಅಧ್ಯಾಯ, 106 ಮಕ್ಕಳನ್ನು ಪಡೆದು ಮುಪ್ಪಿನ ಮುದುಕನ ಆಗಿದ ಮೇಲೆ ಬಹು ವರ್ಷ ಬದುಕಿದ್ರು ಸುಖ ತೃಪ್ತಿಯು ಉತ್ತರ ಕ್ರಿಯೆ. ಸುಖ ತೃಪ್ತಿ ಅಂದ್ರೆ ಗೊತ್ತಾ? ಸಾಯುವಾಗ ಒಂದು ಸುಖ ಇರಬೇಕು, ಸಾಯುವಾಗ ಒಂದು ತೃಪ್ತಿ ಇರಬೇಕು. ಅಪ್ಪ ಪೌಲ ಹೇಳ್ತಾರೆ ನೋಡಿ, ನನ್ನ ಓಟವನ್ನು ಓಡಿ ತೃಪ್ತಿ. ಪ್ರತಿ ವಿಶ್ವಾಸಿಯ ದೇವಜನಿಗೆ ಈ ಎಂಡಿಂಗ್ ಲೈಫ್ ಇರಬೇಕು. ಯಾವತ್ತಾದ್ರೂ ಏಸು ಬರುವಾಗ ನಾನು ತೆಗೆದುಕೊಳ್ಳಿ ಹೋಗೋದಕ್ಕೆ ನನಗೆ ಕೊಟ್ಟ ಕೆಲಸವನ್ನ ಈ ದಿನವರೆಗೆ ನಾನು ಕರೆಕ್ಟಾಗಿ ಅಲ್ಲೇ ಹೇಳ್ರಿ, ಮನೆ ಕಟ್ಟಕ್ಕೆ ಒಂದು ಕೆಲಸ ಕೊಟ್ಟರು. ಆ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಲಿಂಟ್ವರೆಗೆ ಬಂತು ಅಂತ ಇಟ್ಕೊಳ್ಳಿ. ಈಗ ಅವರು ಬೇಡ ಬಾ ಸಾಕು ಅಂತ ಕರೀತಾರೆ. ಅವಾಗ ಅವ್ರು ನಾವು ಹೇಳ್ತೀವಿ, ದೇವರೇ ನಾನು ಕೊಟ್ಟಿದ್ದು ಇನ್ನೂ ನಾವು ಕೊಟ್ಟು ಕೆಲಸ ಮುಗಿದಿಲ್ಲ ದೇವರೇ ಅಂತ ಪ್ರೇ ಮಾಡ್ತಾರೆ. ಅದು ಮುಗಿಲಿ ಮುಗಿ ಹೋದ್ರೆ ಅದು ನಂದು ತಾನೆ, ನನಗೆ ತಾನೆ, ನೀನು ಮರ್ಯಾದೆ ಏನು ಮಾಡೋದು ಬಾ ಅಂತ ಕರೆದ್ರೆ ಇಮಿಡಿಯೇಟ್ ಒಂದು ಸೈಡ್ ಹೋಗ್ಬೇಕಾದ್ರೆ ಏನಿರ್ಬೇಕು? ತೃಪ್ತಿ ಇರ್ಬೇಕು. ಸುಖ ತೃಪ್ತಿ ಇರಿ. ಇವತ್ತು ಅವರವರ ಕುಟುಂಬ, ಗಂಡ ಹೆಂಡತಿ ಮಕ್ಕಳ ಮಧ್ಯದಲ್ಲಿ ಇವತ್ತು ನಾನು ನನ್ನ ಮನೆಯವರು, ನಾನು ನನ್ನ ಕುಟುಂಬ, ನಾನು ನನ್ನ ಮಕ್ಕಳು, ನಾನು ನನ್ನ ಮೊಮ್ಮಕ್ಕಳು ಕರೆಕ್ಟಾಗಿ ದೇವ್ರ ಮುಂದೆ ನಡೆಯುವುದಲ್ಲಿ ಇರುವುದಲ್ಲಿ ನಾವಿದ್ದೀವಿ ದೇವರೇ ಎಂಬುದಾಗಿ ತೃಪ್ತಿ ಇರುವ ಜೀವನ ವಿಶ್ವಾಸದಲ್ಲಿದೆಯಾ? ತಿನ್ನುವ ಊಟದಲ್ಲಿರ್ಬೋದು, ಹಾಕೊಳ್ಳೋ ಬಡ್ಡೆಯಲ್ಲಿರ್ಬೋದು, ಇಲ್ಲ ಕಟ್ಟಿರುವ ಮನೆಯಲ್ಲಿರ್ಬೋದು, ಜೊತೆಲಿರುವ ಸ್ನೇಹಿತರು ಇವ್ರ ಮಧ್ಯೆ ಇರ್ಬೋದು, ಆದರೆ ದೇವರಲ್ಲಿ ಪ್ರೀತಿ ಇದೆಯಾ? ದೇವರಲ್ಲಿ ಆ ಅನುಭವ ಇವತ್ತು ಬಂದಿದ್ಯಾ? ನಾನು ನನ್ನ ಮಗನು, ನಾನು ನನ್ನ ಮಗಳು, ನಾನು ನನ್ನ ಸೊಸೆ, ನಾನು ನನ್ನ ಗಂಡ, ನಾನು ನನ್ನ ಮೊಮ್ಮಕ್ಕಳು, ನಾವು ಕುಟುಂಬವಾಗಿ, ನಾವು ನಮ್ಮ ಅತ್ತೆ ಇವತ್ತು ದೇವರೇ ನಿನ್ನ ಸಂಧಿಯಲ್ಲಿ ಉತ್ತಮವಾಗಿ ಜೀವನ ಮಾಡ್ತಾ ಇದ್ವಯ್ಯ. ಅದು ಉರಿಯುವ ದೀಪ. ಅದು ಆತ್ಮೀಯ ಜೀವನದಲ್ಲಿ ಹೆಂಗಿರೋದು? ಉರಿತಾ ಇರುವುದು. ಇವರೇ ಬುದ್ಧಿಯುಳ್ಳ ಕನ್ಯರು, ಇವರೇ ಮೊದಲಿಗೆ ಬಂದಾಗ ತಮ್ಮ ಆರತಿಗಳನ್ನು ಸಿದ್ಧಪಡಿಸಿಕೊಂಡವರು, ರೆಡಿಯಾಗಿದ್ದವರು. ಅದೇನಿದ್ರು 10 ಮಂದಿ ಕಡಿಯರು ಅಂತ ಹೇಳ್ಬಿಟ್ಟು ಆರತಿಗಳು ಎಂಬುದಾಗಿ ಹೇಳ್ತಾರೆ ಅಲ್ವಾ? ಈ 10 ಮಂದಿ ಕಡಿಯರಲ್ಲಿ 10 ಮಂದಿ ಆರತಿಗಳು ಅಲ್ವಾ? ದೀಪ. ಈ ದೀಪ ಉರಿತಾ ಇದ್ದಿದ್ದು ಯಾವುದು? 5. ಆರಿಹೋಗಿದ್ದು ಯಾವುದು? 5. ನೀವು ಅರ್ಥ ಮಾಡ್ಕೊಳ್ಳಿ. ಬಾಗಿಲು ಒಳಗೆ ಹೋಗೋವರೆಗೂ ಕರೆಕ್ಟ್ ಆಗಿದ್ದು, ಒಳಗೆ ಹೋಗೋವರೆಗೂ ಉರಿತಾ ಇರ್ಬೇಕು. ಇದೇನಾಯ್ತು? ಅರ್ಧ ರಾತ್ರಿವರೆಗೆ ಮುರಿಯುತ್ತಾ ಇತ್ತು. ಹಗಲು ಅರ್ಧ ರಾತ್ರಿ ಉರಿತಾ ಇತ್ತು, ಅರ್ಧ ರಾತ್ರಿ ಮೇಲೆ ಅದು ಉರಿತಾ ಆರಿ ಹೋಯ್ತು. ಈ ವಿಶ್ವಾಸ ಹೆಂಗೆ ಸ್ಟಾರ್ಟ್ ಮಾಡಿದಾಗ ಚೆನ್ನಾಗಿದ್ದು, ಆಮೇಲೆ ನಮ್ಮ ಜೀವನ ಬಿದ್ದು ಹೋದ್ರೆ ಪರವಾಗಿ ಹೋಗ್ತೀವ? ನಮ್ಮ ಜೀವನ ಅತಿ ಶ್ರೇಷ್ಠ. ದೇವರು ಹೇಳ್ತಾರೆ, ಪ್ರಿಯ ಮಗನೇ, ನಿನಗೆ ಈ ಪ್ರಪಂಚದಲ್ಲಿ ಆಸ್ತಿ, ಅದರ್ಶ, ಸ್ಥಾನಮಾನಲ್ಲ, ನಿನ್ನ ಆತ್ಮ ನನಗೆ ಮುಖ್ಯ. ನೀನು ಅದನ್ನು ನೋಡಿ ಈ ಪ್ರಪಂಚದಲ್ಲಿ ನನ್ನ ಆತ್ಮವನ್ನ, ನಾನು ಕೊಟ್ಟ ದೀಪವನ್ನು ಹಾರಿ ಹಾಳು ಮಾಡಬೇಡ. ನೀನು ಪ್ರಕಾಶಿಸು. ನೀನು ಏನು? ನಿನ್ನ ಪ್ರಕಾಶವು ದೇವರ ಬೆಳಕು ನಿನಗೆ ಉದಯವಾಗಿದೆ. ಅಲ್ಲೇಲಿಯ. ಅಲ್ಲಿ ಸಾಮೂಹ್ಯರಿಗೆ ಅವರ ದೇವರಿಟ್ಟ ದೀಪ ಅಂತ ಏನಾಗ್ತಿದೆ? ಉರಿತಲೇ ಇದೆ. ಇವತ್ತು ದೇವರು ಹೇಳ್ತಾರೆ, ಅವನ ಕಾಲದಲ್ಲಿ ಉರಿತಾ ಇತ್ತು, ಈಗ ಅದೇ ವಿಷಯವನ್ನ ಬೈಬಲ್ ಹೇಳ್ತದೆ. ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು. ಅಲ್ಲೇಲಿಯ. ಈ ಬೆಳಕು ಯಾವತ್ತು ಬಂದಿದೆ? 2000 ವರ್ಷದಿಂದ ಬಂದಿದೆ. ಆ ಬೆಳಕು ಆತ್ಮೀಯ ಜೀವನ ನಿಮಗೆ ದೇವರು ಯಾವತ್ತು ಕೊಟ್ಟಿದ್ದಾರೆ? ನೀವು ರಕ್ಷಣೆ ಹೊಂದಿದಾಗ, ನೀವು ವಿಶ್ವಾಸಿಗಳಾದಾಗ, ನೀವು ಆತ್ಮದಿಂದಲೂ ಹುಟ್ಟಕ್ಕೆ ಸ್ಟಾರ್ಟ್ ಆಗಿದಾಗ. ಅದು ಆತ್ಮದಿಂದ ಹುಟ್ಟಿದ್ದು ಯಾವತ್ತಿಂದ ಸ್ಟಾರ್ಟ್? ಗಮನಿಸಿ
ರಮಾಬಂಧದ ಬರೆದ ಪತ್ರಿಕೆ 6ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಪಾಪದ ಪಾಲಿಗೆ ಸತ್ತವರಾಗಿರುವ ನಾವು ಇನ್ನೂ ಆಗಲೇ ಬದುಕಿರುವುದು ಹೇಗೆ? ಕ್ರಿಸ್ತ ಯೇಸುವಿನ ಸೇರುವುದಕ್ಕೆ ಸ್ವಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡೆ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗಿ ಅದಕ್ಕಾಗಿ ದೀಕ್ಷಾಸ್ನಾನ ಮಾಡಿಸ್ಕೊಂಡೆ ಅಲ್ವಾ. ನೆಕ್ಸ್ಟ್ ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾದ್ವಿ, ಆತನೊಂದಿಗೆ ಊನಪಟ್ಟೇವೆ. ಆದ್ದರಿಂದ ಕ್ರಿಸ್ತನು ತಾನೇ ಸತ್ತು ತಂದೆಯ ಮಹಿಮೆಯಿಂದ 3 ದಿನ ಆದ್ಮೇಲೆ ಜೀವಿತರಾಗಿದ್ದ ಪ್ರಕಾರವಾಗಿ ನಾವು ಕೂಡ ಜೀವದಿಂದ ಎದ್ದು ಹೊಸಬರಾಗಿ ನಡ್ಕೊಳ್ಬೇಕು ಅಂತಂದ್ರಲ್ಲ. ಈಗ ಹೇಗೆ ನಡಿಬೇಕು? ಹೌದು, ಹಾಗಾದ್ರೆ ಹೊಸಬರಾಗಿ ನಡಿಬೇಕು. ನಮ್ಮ 7 ಪ್ರಕಾಶಿಸು ನಿನ್ನ ಮೇಲೆ ಬೆಳಕು ಉದವಾಯ್ತು. ನೋಡ್ರಿ, 3ನೇ ಅಧ್ಯಾಯದಲ್ಲಿ ಇನ್ನೂ ಕರ್ತನ ಸನ್ನಿಧಿಯಲ್ಲಿ ದೀಪ ಉರಿತಾ ಇದೆ. ಈಗ ಅವನು ಹೇಳ್ತಾನೆ 7 ಆ ದೇವರಿಟ್ಟ ದೀಪವು ಈಗ ನಿನ್ನ ಮೇಲೆ ಉದಯವಾಗಿದೆ. 7 ಪ್ರಕಾಶಿಸು, ನಿನಗೆ ಬೆಳಕು ಬಂತು. ಆದರೆ ಇದಕ್ಕೆ ಸಭೆಗೆ ದೇವ ಜನರಿಗೆ ಪ್ರಕಟಣೆ ಪುಸ್ತಕ ಏನು ಬರೆಯಲ್ಪಟ್ಟಿದೆ? 2ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನೀವು ದೇವರ ಕಡೆ ತಿರುಗಿಕೊಳ್ಳದೆ ಹೋದರೆ, ಮೊದಲು ಮಾಡ್ತಿದ್ದ ಕೊಟ್ಟರನ್ನು ಸರಿಯಾಗಿ ಮಾಡದೆ ಹೋದರೆ, ಪ್ರಾರಂಭದಿಂದ ವಿಶ್ವಾಸದಲ್ಲಿ ಭಕ್ತರಿ ನೀವು ಹೆಂಗೆ ಕಚ್ಚಿಟ್ಟು ಬಂದಿಯೋ ಹಾಗೆ ನನ್ನ ಮುಂದೆ ನಡೆಯದೆ ಹೋದರೆ ನಾನು ಬರ್ತೀನಿ. ನಿನ್ನ ದೀಪ ಸ್ತಂಭವನ್ನು ಅದರ ಸ್ಥಳದಿಂದ ತೆಗಿತೀನಿ. ಒಂದು ಪರಿಶೋಧನೆ ಮಾಡಿ. ಈಗ ದೇವರು ಕೊಟ್ಟ ಈ ದಿನಗಳಲ್ಲಿ, ದೇವರೇ ಈ ವರ್ಷ ಯಾಕೆ ಕೊಟ್ಟಿದೀಯಾ? ನಿನ್ನ ಪ್ರಕಾಶವು ನನ್ನ ಮೇಲೆ ಉದಯವಾಗಿದೆ. 7 ಪ್ರಕಾಶಿಸುವುದಾಗಿ ನನ್ನನ್ನು ಎಬ್ಬಿಸೋದಕ್ಕೆ, ಸತ್ತವರ ಒಳಗಿಂದ ನನ್ನನ್ನು ಎಬ್ಬಿಸೋದಕ್ಕೆ. ನಾನು ಸತ್ತ ವಿಶ್ವಾಸಿ ಆಗಲ್ಲ, ಬದುಕಿರುವ ಒಳ್ಳೆ ವಿಶ್ವಾಸಿಯಾಗಿ ಈ ದಿನಗಳು ನಾನು ಮುಂದೆ ಸಾಗುವುದಕ್ಕೆ ನನ್ನಲ್ಲಿ ಒಂದು ಉಜ್ಜೀವನ, ಆತ್ಮಿಕ ಬಲ, ಅಭಿಷೇಕ, ದೇವರ ಪ್ರಕಾಶ ಇವತ್ತು ನನಗೆ ಕೊಡೆಯ, ನನಗೆ ಕೊಡೆಯ, ನನಗೆ ಕೊಡೆಯ, ನನ್ನ ಕುಟುಂಬಕ್ಕೆ ಕೊಡೆಯ, ನನ್ನ ಸಭೆಗೆ ಕೊಡೆಯ, ನನ್ನ ಮಕ್ಕಳಿಗೆ ಕೊಡೆಯ. ಆ ಮೊದಲನೇ ಸಭೆಯಲ್ಲಿ ಮೇಲ್ಮಾಡಿಯಲ್ಲಿ ಕೂಡಿದಾಗ ಅವರ ಪ್ರತಿಯೊಬ್ಬರಿಗೆ ದೇವರು ಮೊದಲಾಗಿ ಆ ಪ್ರಾರಂಭ ದಿನಗಳಲ್ಲಿ ದೇವರು ಅವರ ಮೇಲೆ ಕೊಟ್ಟ ಆ ಪ್ರಕಾಶವು, ಆ ಅಗ್ನಿಮಯವಾಗಿರುವ ನಾಳಿಗೆಗಳು, ಆ ಅಭಿಷೇಕದ ಬಲವು ಒಬ್ಬೊಬ್ಬರ ಆತ್ಮವನ್ನ 7 ಪ್ರಕಾಶ ಎಂಬುದಾಗಿ ಎಬ್ಬಿಸಿತು. ಪ್ರಿಯರೇ, ಆ ಉಜ್ಜೀವನ ಇವತ್ತು ಬೇಕು, ಸಭೆಗೆ ಬೇಕು, ಪ್ರತಿಯೊಂದು ವಿಶ್ವಾಸಕ್ಕೆ ಬೇಕು, ಪ್ರತಿಯೊಂದು ದೇವಜನಿಗೆ ಬೇಕು. ಆ ಆದಿ ಸಭೆಯ ಅನುಭವದಂತೆ ಬೇಕು. ಪ್ರಿಯರೇ, ಇವತ್ತು ನಾವು ಆದಿಯಲ್ಲಿದ್ದ ಪ್ರೀತಿ ಹೆಂಗಿದೆ, ವಿಶ್ವಾಸ ಹೆಂಗಿದೆ, ನಾವು ದೇವರ ಮುಂದೆ ನಡೆಯುವಂತ ಜೀವನ ಹೆಂಗಿದೆ, ಇವತ್ತು ನಮ್ಮ ಅನುಭವ ಹೇಗೆ ಬಂದಿದೆ, ನಮ್ಮ ಆತ್ಮ ಇನ್ನೂ ಆತ್ಮೀಯ ಜೊತೆ ಬದುಕಿ ಪ್ರಕಾಶಿಸ್ತಾ ಇದೆಯೋ? ಒಂದು ವೇಳೆ ದೇವರು ಹೇಳ್ತಾರೆ ಇನ್ನು ಒಂದು ವೇಳೆ ಸತ್ಯದ ಅನುಭವ ಇದೆಯೋ? ದೇವತೆ ನಿನ್ನ ಮೇಲೆ ತನ್ನ ಪ್ರಕಾಶವನ್ನ, ತನ್ನ ಬೆಳಕನ್ನ ನಿನ್ನ ಮೇಲೆ ಸುರಿಸ್ತಾರೆ. ಆ ಅಭಿಷೇಕವು ನಿನಗೆ ಕೊಡೋದಕ್ಕೆ ದೇವರು ಇವತ್ತು ತೀರ್ಮಾನ ಮಾಡಿದ್ದಾರೆ. ಬೈಬಲ್ ಹೇಳ್ತಾರೆ, ಪ್ರತಿ ಒಂದು ವಿಶ್ವಾಸ ಬೆಂಕಿ ಆದರು, ದೇವರ ಸಭೆ ಬೆಂಕಿ ಆಯ್ತು. ಅವರಲ್ಲಿ ಪ್ರತಿಯೊಬ್ಬರಲ್ಲಿ ಒಬ್ಬರಲ್ಲಿ ಕೂಡ ಒಂದು ಸುಳ್ಳು ಮಾತಿಲ್ಲ. ಅವರ ದೇವರ ವಾಕ್ಯದ ಬಿಟ್ಟು ಆ ಒಮ್ಮನಸ್ಸು ಅಪೊಸ್ತಲರ ಉಪದೇಶದಲ್ಲಿಯೂ, ಪ್ರಾರ್ಥನೆಯಲ್ಲಿಯೂ, ರೊಟ್ಟಿ ಮುರಿಯೋದಲ್ಲಿಯೂ ಒಬ್ಬರಿಗೆ ಒಬ್ಬರ ಮೇಲೆ ಕೋಪ ಇಲ್ಲ, ವೈಮನಸ್ಸಿಲ್ಲ, ವಿರೋಧವಿಲ್ಲ, ದ್ರೋಹವಿಲ್ಲ. ಆ ಸಭೆಯಲ್ಲಿ ಒಂದು ಸುಳ್ಳು, ಒಂದು ಮೋಸ, ಒಂದು ವಂಚನೆ ಇಲ್ಲ. ಅಂತ ಆದಿ ಸ್ಥಿತಿ ದೇವರಿಗೆ ಇವತ್ತು ಬೇಕು. ಆದರೆ ದೇವರು ಹೇಳ್ತಾರೆ ಇನ್ನು ಸಮಯ ಇಲ್ಲ, ಇನ್ನು ಸಮಯ ಇಲ್ಲ. ಈಗೋ ನಾನು ಬೇಗ ಬರ್ತೀನಿ, ಈಗೋ ನಾನು ಬೇಗ ಬರ್ತೀನಿ. ನಿನ್ನ ಬೆಳಕನ್ನು ಹಿಡ್ಕೋ, ನಿನ್ನ ದೀಪಸ್ತಂಭವನ್ನು ಇಟ್ಕೋ, ನೀನು ಹಿಡ್ಕೋ. ನೀನು ನಿನ್ನ ಸಭೆಯಲ್ಲಿ ಬಂತ ಅಸ್ತಿವಾರ ಉಪದೇಶದಲ್ಲಿ ಆದಿತ್ಯ ಪ್ರಕಾರವಾಗಿರುವುದನ್ನು ಹಿಡಿದು ನಿಂತ್ಕೋ. ನೀವು ನಿನ್ನ ಮಕ್ಕಳು, ನಿನ್ನ ಕುಟುಂಬ ನಿಂತ್ಕೊಂಡು ಈ ವರ್ಷ ಬೆಳಕು ನಿನಗೆ ಬಂತು. ನೀನು ಹೇಳಿ ಪ್ರಕಾಶಿಸು. ನಿನ್ನನ್ನ, ನಿನ್ನ ಕುಟುಂಬವನ್ನು ಪ್ರಕಾಶ ಮಾಡೋಕ್ಕೆ ದೇವ ತೀರ್ಮಾನ ಬಂದಿದೆ. ನಿನ್ನನ್ನ, ನಿನ್ನ ಕುಟುಂಬ, ನಿನ್ನ ಮಕ್ಕಳನ್ನ ಪ್ರಕಾಶಿಸೋಕೆ ದೇವ ತೀರ್ಮಾನ ಆಗಿದೆ.
ನೀವು ಅದಕ್ಕೆ ಒಪ್ಪಿಗೆಯಾಗಿ ಇವತ್ತು ಕೇಳಿದ ವಾಕ್ಯ ಹೇಳುತ್ತೆ, ಒಂದು ಸಾರಿ ನಿಮ್ಮನ್ನು ಸಮರ್ಪಿಸಿಕೊಡ್ರಿ. ನಮಗೆ ಅದ್ಭುತವಾಗಿ ಒಂದು ಮಾರ್ಗವನ್ನು ದೇವರಿಟ್ಟಿದ್ದಾರೆ. ನಾನು ಮನುಷ್ಯನಲ್ಲಿ ಅವನು ಪ್ರಕಾಶಿಸುವುದಕ್ಕೆ ದೀಪ ಸ್ತಂಭವನ್ನ ಅವನ ಆತ್ಮದಲ್ಲಿ ಈಗ ಅವನಿಗೆ ಬರಬೇಕಾದ ಬೆಳಕನ್ನ ನಾನು ಅವನಿಗೆ ಕೊಟ್ಟು ಅವನ ನಾಲಿಗೆಯನ್ನು ಶುದ್ಧಿ ಮಾಡಿ ಅವನನ್ನು ನನ್ನ ಹಕ್ಕಿನ ಅಭಿಷೇಕ ತುಂಬಿಸಿ ನನಗೆ ಸಾಕ್ಷಿಗಳಾಗಿ, ನನಗೆ ಬಲಬಲ ಚೆನ್ನಾಗಿ, ನನಗೆ ಮೆಚ್ಚಿನವರಾಗಿ ಮಾರ್ಪಡಿಸೋದಕ್ಕೆ ದೇವರು ಈ ಕೃಪೆಯನ್ನು ಕೊಟ್ಟಿದ್ದಾರೆ. ಆತ್ಮೀಯ ಜೀವನದಲ್ಲಿ, ವಿಶ್ವಾಸ ಜೀವನದಲ್ಲಿ, ನಿನ್ನಲ್ಲಿ ಭಯಭಕ್ತರ ಜೀವನದಲ್ಲಿ ಆತ್ಮ ಶುದ್ಧಿ ದೇವರೇ, ಆತ್ಮೀಯ ಶುದ್ಧಿ ರಾಜ, ಆತ್ಮೀಯ ಜೀವನ ಕರ್ತನೆ, ನನ್ನ ಮಕ್ಕಳು ಒಬ್ಬೊಬ್ಬರಿಗೆ ರೂಪಿಸಿ ರಾಜ. ಮನ ತಿರಿಕೊಳ್ಳದೆ ಹೋದರೆ ಈಗೋ ಬರ್ತೇನೆ, ದೀಪ ಸ್ತಂಭದಿಂದ ಅವರನ್ನು ಆ ಸ್ತಂಭವನ್ನು ತೆಗೆಸಿಬಿಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನಮ್ಮ ಜೀವನ ಬಹಳ ಶ್ರೇಷ್ಠ ಪ್ರಿಯರೇ. ನಾವು ನಮ್ಮ ಜೀವನ, ನಾವು ನಮ್ಮ ಮಕ್ಕಳು, ನಾವು ನಮ್ಮ ಕುಟುಂಬ, ನಾವು ನಮ್ಮ ಸಭೆ ದೇವರಿಗೆ ತುಂಬಾ ಮುಖ್ಯ. ನೀನು ಸಭೆಯಲ್ಲಿ ಉತ್ತಮ ಸಾಕ್ಷಿಯಾಗಿ ನಿಂತು ಪ್ರಕಾಶಿಸಬೇಕು. ಸಭೆಯಲ್ಲಿ ಪ್ರತಿಯೊಬ್ಬರು ಬೆಳಕಂತೆ ಬೆಂಕಿಯಂತೆ ಇರಬೇಕು. ದೇವರ ಆತ್ಮ ಅಭಿಷೇಕದ ಬಲದಲ್ಲಿ ಇರಬೇಕು. ದೇವರ ವಾಕ್ಯದ ಜ್ಞಾನದ ಬಲದಲ್ಲಿ ಇರಬೇಕು. ದೇವರ ಪ್ರಾರ್ಥನೆ ಶಕ್ತಿಯಲ್ಲಿ ಆತ್ಮಗಳ ವಿವೇಕ ಅರಿವಂತ ಗುಣವುಳ್ಳವರಾಗಿರಬೇಕು. ಭಕ್ತಿ ವೈರಾಗ್ಯವುಳ್ಳವರಾಗಿರಬೇಕು. ಕೆಟ್ಟದನ್ನು ನಿರಾಕರಿಸಬೇಕು. ನಿರ್ದೋಷ ಆಗಿರಬೇಕು. ದೇವರ ಮುಖ ದರ್ಶನಕ್ಕಾಗಿ ಬಯಸುವರಾಗಿರಬೇಕು. ಇವತ್ತು ನಮ್ಮನ್ನ ಪರಿಶೋಧನೆ ಮಾಡೋಣ, ಸಮರ್ಪಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಗ್ಲೋರಿ, ಥ್ಯಾಂಕ್ ಯು ಲಾರ್ಡ್. ಪರಲೋಕದ ಒಳಗೆ ನಾವು ಸುರಕ್ಷಿತ ದೇವರೇ, ನಿನ್ನ ಕೃಪೆಗಾಗಿ ಸ್ತೋತ್ರ ರಾಜ. ನಮ್ಮ ಪ್ರತಿಯೊಬ್ಬರಲ್ಲಿ ನೀವು ನಮಗೆ ಕೊಟ್ಟಿರುವ ಆತ್ಮ, ಅದು ನೀನು ನಮಗೆ ಕೊಟ್ಟಿರುವಂತಹ ದೀಪವಾಗಿದೆ. ಅದು ಪ್ರಕಾಶಿಸಬೇಕೆಂಬುದಾಗಿಯೂ, ಅದು ಪ್ರಕಾಶಿಸಿದಾಗ ಅದು ದೀಪ ಸ್ತಂಭದಲ್ಲಿರಬೇಕು. ದೇವರೇ, ಆ ದೀಪ ಸ್ತಂಭ ಎಂಬುದು ದೇವರ ಸಭೆ, ದೇವರ ಸನ್ನಿಧಿ ಎಂಬುದಾಗಿ ದೇವರೇ ನಿನ್ನ ವಾಕ್ಯದ ಮೂಲಕ ನಿನ್ನ ಮಕ್ಕಳಿಗೆ ಮಾತಾಡಿದ್ದೇವರೇ. ನಿನ್ನಲ್ಲಿ, ನಿನ್ನ ಉಪದೇಶದಲ್ಲಿ, ನಿನ್ನ ಭಯಭಕ್ತಿಯಲ್ಲಿ ನಿನಗೆ ಇರುವಂತಹ ಪ್ರತ್ಯೇಕ ಒಂದು ಜೀವನ ಬದುಕಿನಲ್ಲಿ ದೇವರೇ ಆತ್ಮೀಯರಾಗಿ ಜೀವಿಸಬೇಕಯ್ಯ. ಆತ್ಮ ದರ್ಶನದ ಜೀವಿಸಬೇಕಯ್ಯ. ಆತ್ಮನ ಬಲದಲ್ಲಿ ಜೀವಿಸಬೇಕಯ್ಯ. ಆತ್ಮೀಯ ಜೀವನದಲ್ಲಿ ನಿನ್ನ ಮಕ್ಕಳು ಪ್ರತಿಯೊಬ್ಬ ದೇವರೇ ಸಕಲ ಈ ಲೋಕದ ಕಾರ್ಯಗಳನ್ನು ಗೆಲ್ಲುವುದಕ್ಕೆ ನಿನ್ನ ಮಕ್ಕಳು ಪ್ರತಿಯೊಬ್ಬರ ದೇವರೇ ಬೆಂಕಿಯಾಗಿ ಅಭಿಷೇಕಿಸು. ಆದಿ ಸಮಯದಲ್ಲಿ ಸೂಚಿಸಲ್ಪಟ್ಟ ಅಭಿಷೇಕ ಮಾಡಯ್ಯ. ನಿನ್ನ ಮಕ್ಕಳು ಒಬ್ಬೊಬ್ಬರ ದೇವರ ನಿನ್ನ ಬರುವಣಕ್ಕಾಗಿ ಸಿದ್ಧ ಮಾಡು. ಕೊರತೆಗಳನ್ನು ನೀಗಿಸು. ಪ್ರವಾದಿಯಾಗಿ ವೇಷ ಹೇಳಿದ ಪ್ರಕಾರವಾಗಿ ಈಗೋ ನಾನು ಹೊಲಸು ತುಟಿಯುವವನಯ್ಯ. ನನ್ನ ನಾಳಿಗೆ ಸುಡಲ್ಪಡಲಿ. ಅದು ಪರಿಶುದ್ಧ ಆತ್ಮನ ಬೆಂಕಿಯಿಂದ ಸುಡಲ್ಪಡಲಿ. ಅದು ರೂಪಿಸಲ್ಪಡಲಿ. ಅದು ಸರಿಯಾಗಲಿ. ಅದರಲ್ಲಿ ವಿಶ್ವಾಸ ಬರಲಿ. ದೇವರ ವಾಕ್ಯದ ಸತ್ಯದ ಮಾತು ಜೀವನ ಬರಲಿ. ದೇವರೇ, ಆ ಅನುಭವದಲ್ಲಿ ಒಬ್ಬೊಬ್ಬರನ್ನು ಈ ವರ್ಷ ನಡೆಸಯ್ಯ. ಒಬ್ಬೊಬ್ಬರನ್ನು ಒಂದು ಕುಟುಂಬವನ್ನು ನಡೆಸಯ್ಯ. ಒಬ್ಬೊಬ್ಬರ ಮಕ್ಕಳನ್ನು ಒಬ್ಬೊಬ್ಬರ ಜೀವಿತವನ್ನು ನೀನು ಎಬ್ಬಿಸು ರಾಜ. ಜನರನ್ನ, ಮಕ್ಕಳನ್ನ ವಂಚಿಸುವ, ಮೋಸಗೊಳಿಸುವ ಎಲ್ಲ ದುಷ್ಟ ಸೈತಾನ ಸಮಸ್ತ ಕ್ರಿಯೆಗಳು, ಲೋಕದ ಮೇಲಿರುವ ಎಲ್ಲ ಮನಸ್ಸು, ಇವಳೆಲ್ಲವೂ ಯೇಸು ನಾಮದಲ್ಲಿ ಬಿಟ್ಟೋಗಲಿ ರಾಜ. ಬಿಟ್ಟೋಗ್ರಯ್ಯ. ನಿನ್ನ ನಾಮದಲ್ಲಿ ಕರ್ತನೆ ಪ್ರತಿಯೊಬ್ಬರು ಬಲಶಾಲಿಗಳಾಗಲಿ. ನಿನ್ನ ಕೃಪೆಯನ್ನು ಹೊಂದಿದವರಾಗಿ ನಿನ್ನ ಬರವಣಿಗೆಗಾಗಿ ಸಿದ್ಧ ಮಾಡು ರಾಜ. ಒಬ್ಬೊಬ್ಬರನ್ನು ಬಲಪಡಿಸುತ್ತೇನೆ. ನಿನ್ನ ಕೃಪೆಯಲ್ಲಿ ತುಂಬಿಸು. ನೀನಾಗೆ ಮಾಡೋದಕ್ಕಾಗಿ ಸ್ತೋತ್ರ ಯೇಸು ನಾಮದಲ್ಲಿ ತಂದೆಯೇ. ಆಮೆನ್, ಆಮೆನ್.